ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆಗಿರುವಂತಹ ನಟ ದರ್ಶನ್ ಕಸ್ಟಡಿ ಅವಧಿ ಮುಕ್ತಾಯ ಆಗೋದಕ್ಕಿಂತ ಮುಂಚಿತವಾಗಿ ಇವತ್ತು ದರ್ಶನ್ ಆ್ಯಂಡ್ ಗ್ಯಾಂಗ್ ಅನ್ನ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಗಿದೆ. ದರ್ಶನ್ ಆ್ಯಂಡ್ ಗ್ಯಾಂಗ್ ಅನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ ಪೊಲೀಸರು. ಮೆಡಿಕಲ್ ಟೆಸ್ಟ್ ಆದ ನಂತರ ಎಸಿಎಂಎಂ ನ್ಯಾಯಾಲಯಕ್ಕೆ ಆರೋಪಿಗಳನ್ನು ಹಾಜರುಪಡಿಸಲಾಗಿದೆ. ಸರ್ಕಾರದ ಪರ ಎಸ್ಪಿಪಿ ಆಗಿ ಪ್ರಸನ್ನ ಕುಮಾರ್ ಹಾಜರಿದ್ದಾರೆ. ಇನ್ನು ದರ್ಶನ್ ಪರ ವಕೀಲರು ಕೂಡ ಅಥವಾ ಆರೋಪಿಗಳ ಪರ ವಕೀಲರು ಕೂಡ ಹಾಜರಿದ್ದಾರೆ. ಆರೋಪಿಗಳ ಪರವಾದಂಥ ವಕೀಲರು ನಾರಾಯಣ ಸ್ವಾಮಿ ಸೇರಿ ಇನ್ನೊಬ್ಬರು ಉಪಸ್ಥಿತರಿದ್ದಾರೆ. ಈ ಕಡೆ ಪ್ರಸನ್ನ ಕುಮಾರ್ ಎಸ್ಪಿಪಿ ಆಗಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ಇದಕ್ಕೆ ನೇಮಕ ಆಗಿದ್ದಾರೆ. ಈ ಕೇಸ್ಗೆ ಸಂಬಂಧಿಸಿದಂತೆ ಸದ್ಯ ನೀವು ನೋಡ್ತಾ ಇರುವಂಥ ದೃಶ್ಯ ದರ್ಶನ್ ಅನ್ನ ನ್ಯಾಯಾಲಯಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಂಥ ದೃಶ್ಯ. ಸದ್ಯ ನ್ಯಾಯಾಧೀಶರ ಮುಂದೆ ಆರೋಪಿಗಳನ್ನು ಹಾಜರುಪಡಿಸಲಾಗಿದೆ ಮತ್ತು ಕೇಸಿಗೆ ಸಂಬಂಧಿಸಿದಂತೆ ಏನಾಗಿದೆ ಅನ್ನುವಂಥ ಸಂಪೂರ್ಣ ವಿವರವನ್ನು ಎಸ್ಪಿಪಿ ನ್ಯಾಯಪೀಠಕ್ಕೆ ಕೊಡ್ತಾ ಇದ್ದಾರೆ. ಏನಾಗಿದೆ, ತನಿಖೆ ಯಾವ ರೀತಿ ಆಗಿದೆ, ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಇನ್ನು ನಾಳೆಯವರೆಗೂ ಕೂಡ ಕಸ್ಟಡಿ ಅವಧಿ ಇತ್ತು ಆರೋಪಿಗಳದ್ದು. ಅಂದರೆ 6 ದಿನ ಕಸ್ಟಡಿ ಕೇಳಿದ್ದು ಮೊನ್ನೆ ಅರೆಸ್ಟ್ ಆದ ನಂತರ. ಆದರೆ 1 ದಿನ ಮುಂಚಿತವಾಗಿ ಆರೋಪಿಗಳನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿದೆ. ಆರೋಪಿ ನಂಬರ್ 1 ಪವಿತ್ರ ಗೌಡ, ಆರೋಪಿ ನಂಬರ್ 2 ದರ್ಶನ್, ಆರೋಪಿ ನಂಬರ್ 3 ಪವನ್, ಇವರೆಲ್ಲರನ್ನ ಕೂಡ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿರುವಂಥ ದೃಶ್ಯ ನೋಡ್ತಾ ಇದ್ದೀರಿ. ದರ್ಶನನ್ನ ಕರ್ಕೊಂಡು ಹೋಗ್ತಾ ಇರೋದನ್ನ ಗಮನಿಸ್ತಾ ಇದ್ದೀರಿ ಪೊಲೀಸರು. ಕಪ್ಪು ಬಣ್ಣದ ಟಿ ಶರ್ಟ್ ಧರಿಸಿರುವಂಥ ದರ್ಶನ್ ಮತ್ತು ದರ್ಶನ್ನ ಮುಂಭಾಗದಲ್ಲಿ ಪವಿತ್ರ ಗೌಡ ಗಮನಿಸ್ತಾ ಇದ್ದೀರಿ. ಸದ್ಯ ನ್ಯಾಯಾಧೀಶರ ಮುಂದೆ ಎಸ್ಪಿಪಿ ಒಂದಿಷ್ಟು ಮಾಹಿತಿಯನ್ನ ಕೇಸಿಗೆ ಸಂಬಂಧಿಸಿದಂತೆ ಕೊಡ್ತಾ ಇದ್ದಾರೆ. ಸೊ ಆ ಡೀಟೇಲ್ ಕೂಡ ನಿಮ್ಮ ಟಿವಿ ಸ್ಕ್ರೀನ್ ಮುಂದೆ ಬರ್ತಾ ಇದೆ, ಯಾವ್ಯಾವ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಅಂತ. ಮೊದಲನೇದಾಗಿ ಆರೋಪಿಗಳ ಫೋನ್ ಸೀಸ್ ಮಾಡಿರುವಂಥ ವಿಚಾರವನ್ನ ನ್ಯಾಯಪೀಠದ ಗಮನಕ್ಕೆ ತಂದಿದ್ದಾರೆ, ನ್ಯಾಯಾಧೀಶರ ಗಮನಕ್ಕೆ ತಂದಿದ್ದಾರೆ. ಅದರ ಮಿರರ್ ಇಮೇಜ್ ಅನ್ನು ಮಾಡಲಾಗಿದೆ ಅನ್ನೋದು, ಜೊತೆಗೆ ಸಾಂದರ್ಭಿಕ ಸಾಕ್ಷ್ಯಗಳನ್ನ ಇಲ್ಲಿ ಮ್ಯಾಚ್ ಮಾಡಬೇಕಾಗಿದೆ. ಕೃತ್ಯದಲ್ಲಿ ಸಾಕ್ಷ್ಯನಾಶ ಮಾಡುವಂಥ ಪ್ರಯತ್ನಗಳಾಗಿದೆ. ಮೃತದೇಹವನ್ನ ಡಿಸ್ಪೋಸ್ ಮಾಡೋದಕ್ಕೆ ಅಂದರೆ ಮೃತದೇಹವನ್ನ ವಿಲೇವಾರಿ ಮಾಡೋದಕ್ಕೆ ಡೀಲ್ ಆಗಿದೆ. ಆ ಡೀಲಿಗೆ ಸಂಬಂಧಿಸಿದಂತೆ 30 ಲಕ್ಷ ರೂಪಾಯಿಯನ್ನ A2 ಅಂದರೆ A2 ಈ ಕೇಸಲ್ಲಿ ದರ್ಶನ್ ಕೊಟ್ಟಿದ್ದಾನೆ 30 ಲಕ್ಷ ರೂಪಾಯಿ. ಸೊ ಆ ದುಡ್ಡನ್ನು ಕೂಡ ರಿಕವರಿ ಮಾಡಲಾಗಿದೆ ಅಂತ ನ್ಯಾಯಾಧೀಶರ ಮುಂದೆ ಈ ಕೇಸಿನಲ್ಲಾದಂಥ ತನಿಖೆಯ ಮಾಹಿತಿಯನ್ನು ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಕೊಡ್ತಾ ಇದ್ದಾರೆ. ಸ್ಥಳ ಮಹಜರು ಪ್ರಕ್ರಿಯೆ ಸಂದರ್ಭದಲ್ಲಿ ಅನೇಕ ಸಾಕ್ಷಿಗಳು ಲಭ್ಯ ಆಗಿದ್ದಾವೆ. ಆರೋಪಿಗಳು ಸ್ವತಃ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದರೆ ಉಳಿದ ಆರೋಪಿಗಳು ಸ್ವತಃ ಕೃತ್ಯಕ್ಕೆ ಸಂಬಂಧಿಸಿದಂತೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜಗದೀಶ್ ಮತ್ತು ಅನು ಎಂಬುವರನ್ನ ನಿನ್ನೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇದೆಲ್ಲವನ್ನ ಕೂಡ ನ್ಯಾಯಾಧೀಶರ ಮುಂದೆ ಅಥವಾ ನ್ಯಾಯಪೀಠದ ಗಮನಕ್ಕೆ ತರುವಂತ ಕೆಲಸವನ್ನ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಮಾಡ್ತಾ ಇದ್ದಾರೆ. ಎಸ್, ಈಗ ಇನ್ನೊಂದು ಡೀಟೇಲ್ ಸಿಗ್ತಾ ಇದೆ. ಎಲ್ಲರನ್ನ ಮತ್ತೆ ಮುಖಾಮುಖಿ ವಿಚಾರಣೆಗೆ ಅಗತ್ಯ ಇದೆ ಅಂತ ಎಸ್ಪಿಪಿ ಪ್ರಸನ್ನ ಕುಮಾರ್ ವಾದ ಮಂಡಿಸ್ತಾ ಇದ್ದಾರೆ. ಆರೋಪಿಗಳನ್ನ ಮುಖಾಮುಖಿ ವಿಚಾರಣೆ ಮಾಡೋದು ಬಾಕಿ ಇದೆ, ಮತ್ತಷ್ಟು ದಿನ ಕಸ್ಟಡಿ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಮತ್ತಷ್ಟು ದಿನ ಆರೋಪಿಗಳನ್ನ ಕಸ್ಟಡಿ ಕೊಡೋದಕ್ಕೆ ಮನವಿ ಮಾಡ್ತಾ ಇದ್ದಾರೆ. ಸೊ ಅಲ್ಲಿಗೆ ಪೊಲೀಸರು ಮತ್ತೆ ಮನವಿ ಮಾಡ್ತಿದ್ದಾರೆ, ಆರೋಪಿಗಳನ್ನ ಕಸ್ಟಡಿಗೆ ತೆಗೆದುಕೊಳ್ಳಬೇಕಾದಂಥ ಅಗತ್ಯ ಇದೆ ಅನ್ನೋದನ್ನ ನ್ಯಾಯಾಧೀಶರ ಗಮನಕ್ಕೆ ತರ್ತಾ ಇದ್ದಾರೆ. ಮತ್ತಷ್ಟು ದಿನ ಕಸ್ಟಡಿಯಲ್ಲಿ ಇಟ್ಕೊಂಡು ವಿಚಾರಣೆ ಮಾಡಬೇಕಾದಂಥ ಅಗತ್ಯ ಇದೆ. ಪೊಲೀಸರು ಮನವಿ ಮಾಡಿದ್ದಾರೆ, ಮತ್ತಷ್ಟು ದಿನ ಕಸ್ಟಡಿ ಕೇಳ್ತಾ ಇದ್ದಾರೆ ಆರೋಪಿಗಳನ್ನು. 6 ದಿನದ ಕಸ್ಟಡಿಯ ಪೈಕಿ 5 ದಿನ ವಿಚಾರಣೆಯನ್ನು ಮಾಡಲಾಗಿದೆ. ಈಗ ಮತ್ತಷ್ಟು ದಿನ ವಿಚಾರಣೆಯ ಅಗತ್ಯ ಇದೆ. ಕಸ್ಟಡಿಯಲ್ಲಿ ಇಟ್ಟುಕೊಂಡು ವಿಚಾರಣೆ ಮಾಡಬೇಕಾದಂಥ ಅಗತ್ಯ ಇದೆ. ಇನ್ನು ಮುಚ್ಚಿದ ಲಕೋಟೆಯಲ್ಲಿ ತನಿಖಾ ಪ್ರಗತಿಯ ವರದಿಯನ್ನು ಪೊಲೀಸರು ಸಲ್ಲಿಸಿದ್ದಾರೆ ನ್ಯಾಯಾಧೀಶರಿಗೆ. ಮುಚ್ಚಿದ ಲಕೋಟೆಯಲ್ಲಿ ತನಿಖಾ ಪ್ರಗತಿಯ ವರದಿಯನ್ನು ನ್ಯಾಯಾಧೀಶರಿಗೆ ಪೊಲೀಸರು ಸಲ್ಲಿಸಿದ್ದಾರೆ. ಘಟನೆಯ ವಿಡಿಯೋ ಸಾಕ್ಷ್ಯಗಳನ್ನು ಕೂಡ ನ್ಯಾಯಾಧೀಶರಿಗೆ ಸಲ್ಲಿಸಿದ್ದಾರೆ. ಘಟನೆಗೆ ಸಂಬಂಧಿಸಿದಂಥ ವಿಡಿಯೋ ಸಾಕ್ಷ್ಯಗಳನ್ನು ಕೂಡ ಕೋರ್ಟಿಗೆ ಸಬ್ಮಿಟ್ ಮಾಡಲಾಗಿದೆ. ಕೃತ್ಯದ ಸಿಡಿ ಇರುವಂಥ ಒಂದಿಷ್ಟು ಡಾಕ್ಯುಮೆಂಟ್ಗಳನ್ನು, ಸಿಡಿಗಳನ್ನು ಕೋರ್ಟಿಗೆ ಸಬ್ಮಿಟ್ ಮಾಡಲಾಗಿದೆ. ಮುಚ್ಚಿದ ಲಕೋಟೆಯಲ್ಲಿ ಇದನ್ನ ಸಲ್ಲಿಸಲಾಗಿರೋದು ಅಂದರೆ ತನಿಖಾ ಗೌಪ್ಯತೆಯ ಕಾರಣಕ್ಕಾಗಿ
ಇಲ್ಲಿ ಕೃತ್ಯದ ಸಿಡಿ, ಅದರ ಜೊತೆಗೆ ಒಂದಿಷ್ಟು ಮಾಹಿತಿಗಳು, ವಿಡಿಯೋ ಸಾಕ್ಷಿಗಳು ಇದೆಲ್ಲವನ್ನ ಕೂಡ ಕೋರ್ಟಿಗೆ ಸಬ್ಮಿಟ್ ಮಾಡಲಾಗಿದೆ. ಆರೋಪಿಗಳನ್ನು ಕಸ್ಟಡಿಗೆ ಕೇಳೋದಕ್ಕೆ ಕಾರಣಗಳು ಏನು ಅನ್ನೋದನ್ನು ವಿವರಿಸಿದ್ದಾರೆ ಮತ್ತು ವಿವರಿಸಲಾಗದಂಥ ಕೆಲ ವಿಚಾರಗಳು ತನಿಖಾ ಗೌಪ್ಯತೆಯ ಕಾರಣಕ್ಕಾಗಿ ಅದನ್ನು ಮುಚ್ಚಿದ ಲಕೋಟೆಯಲ್ಲಿ ಕೋರ್ಟಿಗೆ ಸಬ್ಮಿಟ್ ಮಾಡಲಾಗಿದೆ. ಮುಖಾಮುಖಿಯಾಗಿ ಕೂರಿಸಿ ಆರೋಪಿಗಳನ್ನು ವಿಚಾರಣೆ ಮಾಡಬೇಕಾದಂಥ ಅಗತ್ಯ ಇದೆ. ಅದಕ್ಕಾಗಿ ಮತ್ತಷ್ಟು ದಿನ ಕಸ್ಟಡಿಗೆ ತೆಗೆದುಕೊಳ್ಳಬೇಕಾಗತ್ತೆ ಅನ್ನೋದನ್ನ ಜಡ್ಜ್ ಮುಂದೆ SPP ಪ್ರಸನ್ನ ಕುಮಾರ್ ಪ್ರತಿಪಾದಿಸಿ ಮನವಿ ಮಾಡಿದ್ದಾರೆ. ಘಟನೆಯ ವಿಡಿಯೋ ಸಾಕ್ಷ್ಯಗಳು ಕೋರ್ಟಿಗೆ ಸಬ್ಮಿಟ್ ಆಗಿದೆ. ತನಿಖಾ ಪ್ರಗತಿ ಏನಾಗಿದೆ ಈ ಕೇಸ್ನಲ್ಲಿ ಅನ್ನೋದರ ಬಗ್ಗೆ ಮಾಹಿತಿಯನ್ನು ಕೂಡ SPP ಪ್ರಸನ್ನ ಕುಮಾರ್ ಅವರು ಕೊಟ್ಟಿದ್ದಾರೆ. ರಿಕವರಿ ಆಗಿರೋದಿರಬಹುದು ಮತ್ತು ಇದರಲ್ಲಾಗಿರುವಂಥ ಕಾನ್ಸ್ಪಿರಸಿ ವಿಚಾರಗಳಿರಬಹುದು, ಇದೆಲ್ಲವನ್ನ ಕೂಡ ಕೋರ್ಟ್ ಗಮನಕ್ಕೆ ತರಲಾಗಿದೆ. ವಾಹನಗಳನ್ನು ಸೀಸ್ ಮಾಡಿದ್ದೀವಿ. ಈ ಕೃತ್ಯದಲ್ಲಿ ಭಾಗಿಯಾದಂಥ ವಾಹನಗಳೇನಿದ್ದಾವೆ, ಒಂದು ವಿನಯ್ಗೆ ಸೇರಿರುವಂಥ ಜೀಪ್ ರ್ಯಾಂಗ್ಲರು, ಪ್ರದೂಷಿಗೆ ಸೇರಿರುವಂಥ ಸ್ಕಾರ್ಪಿಯೋ, ಮತ್ತೊಂದು ಬಿಳಿ ಬಣ್ಣದ ಸ್ಕಾರ್ಪಿಯೋ ಕಾರು, ಇದೆಲ್ಲವೂ ಕೂಡ ಸೀಸ್ ಆಗಿರೋದು ಮತ್ತು ಸಾಕ್ಷಿ ದೃಷ್ಟಿಯಿಂದ ಒಂದು ಟಾಟಾ ಏಸನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ. ಅಂದರೆ ಆ ಜಾಗದಲ್ಲಿ ಇದ್ದಂಥ ಟಾಟಾ ಏಸು ಅದನ್ನು ಕೂಡ ವಶಪಡಿಸಲಾಗಿದೆ. ಸೊ ಇದೆಲ್ಲವನ್ನ ಕೂಡ ಕೋರ್ಟ್ ಗಮನಕ್ಕೆ ತರಲಾಗಿದೆ. ಅಂದರೆ ಏನೇನು ಸೀಸ್ ಆಗಿದೆ, ವಾಹನಗಳನ್ನು ಸೀಸ್ ಮಾಡಿರುವಂಥ ವಿಚಾರವನ್ನು ಕೋರ್ಟ್ ಗಮನಕ್ಕೆ ತಂದಿದ್ದಾರೆ ವಕೀಲರು. 8 ದಿನ ಕಸ್ಟಡಿ ಕೇಳಿದ್ದಾರೆ. ಮತ್ತೆ 8 ದಿನ ಆರೋಪಿಗಳನ್ನು ಕಸ್ಟಡಿ ಕೇಳಲಾಗಿದೆ. ಮತ್ತೆ 8 ದಿನ ಆರೋಪಿಗಳನ್ನು ಪೊಲೀಸರು ಕಸ್ಟಡಿಗೆ ಕೇಳ್ತಾ ಇದ್ದಾರೆ. ಕಾರಣಗಳೇನು? ಒಂದು, ಆರೋಪಿಗಳನ್ನು ಮುಖಾಮುಖಿ ಕೂರಿಸಿ ವಿಚಾರಣೆಗೆ ಒಳಪಡಿಸಬೇಕಾದಂಥ ಅಗತ್ಯ ಇದೆ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಈ ಕೇಸಿನ ತನಿಖಾ ಪ್ರಗತಿಯ ವರದಿ ಮುಚ್ಚಿದ ಲಕೋಟೆಯಲ್ಲಿ ಕೋರ್ಟಿಗೆ ಸಬ್ಮಿಟ್ ಆಗಿದೆ. ತನಿಖಾ ಗೌಪ್ಯತೆಯ ಕಾರಣಕ್ಕಾಗಿ ವಿಡಿಯೋಗಳನ್ನು ಕೂಡ ಸಬ್ಮಿಟ್ ಮಾಡಲಾಗಿದೆ. ಕೃತ್ಯದ ತೀವ್ರತೆ ಏನು ಅನ್ನೋ ವಿಚಾರಕ್ಕೆ ಸಂಬಂಧಿಸಿದಂತೆ ಕೋರ್ಟಿಗೆ ವಿಡಿಯೋ ಸಾಕ್ಷ್ಯಗಳನ್ನು ಕೂಡ ಸಬ್ಮಿಟ್ ಮಾಡಲಾಗಿದೆ. ಸೊ ಆ ಕಾರಣಕ್ಕಾಗಿ ಈ ಕೇಸ್ನಲ್ಲಿ ಮತ್ತೆ ಆರೋಪಿಗಳನ್ನು ಕಸ್ಟಡಿಗೆ ಕೊಡಿ ಅಂತ ಪೊಲೀಸರು ಮನವಿ ಮಾಡ್ತಾ ಇದ್ದಾರೆ ನ್ಯಾಯಾಧೀಶರ ಮುಂದೆ. ಇನ್ನು ಆರೋಪಿ ದರ್ಶನ್ ಕೊಲೆಯಾದ ನಂತರ ಮೈಸೂರಿಗೆ ಹೋಗಿದ್ದಾನೆ. ಅಲ್ಲಿ ಘಟನೆಯ ಬಗ್ಗೆ ಇತರ ಆರೋಪಿಗಳ ಜೊತೆಗೆ ಮಾತನಾಡಿರುವಂಥ ಸಂಭಾಷಣೆ ಕೂಡ ಇದೆ. ಈ ಕೇಸ್ನಲ್ಲಿ ಏನೇನು ಆಗಿದೆ ಅನ್ನೋದನ್ನ ನ್ಯಾಯಾಧೀಶರ ಗಮನಕ್ಕೆ ತರುವಂಥ ಪ್ರಯತ್ನಗಳಾಗ್ತಿದೆ, ಕೋರ್ಟ್ ಗಮನಕ್ಕೆ ತರುವಂಥ ಪ್ರಯತ್ನಗಳಾಗ್ತಾ ಇದೆ. ಅಂದರೆ ತನಿಖೆ ಎಷ್ಟರ ಮಟ್ಟಿಗಾಗಿದೆ, ಏನು ಸಾಕ್ಷ್ಯಗಳು ಸಿಕ್ಕಿದೆ, ಆರೋಪಿ ಸ್ಥಾನದಲ್ಲಿರುವಂಥ ವ್ಯಕ್ತಿಗಳ ವಿರುದ್ಧ ಸಿಕ್ಕಿರುವಂಥ ಸಾಕ್ಷ್ಯಗಳು, ಆರೋಪಿ ಸ್ಥಾನದಲ್ಲಿ ನಿಂತಿರುವಂಥ ವ್ಯಕ್ತಿಗಳ ಭಾಗಿದಾರಿಕೆ ಈ ಕ್ರೈಮ್ನಲ್ಲಿ, ಅಂದರೆ ಅವರು ಎಷ್ಟರ ಮಟ್ಟಿಗೆ ಈ ಕೇಸ್ನಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದಕ್ಕೆ ಬೇಕಾದಂಥ ಸಾಕ್ಷ್ಯಗಳು, ಅದು ವಿಡಿಯೋ ಸಾಕ್ಷ್ಯಗಳು, ಇದೆಲ್ಲವನ್ನ ಕೂಡ ಕೋರ್ಟ್ನ ಗಮನಕ್ಕೆ ತರಲಾಗಿದೆ ಮತ್ತು 8 ದಿನ ಅವರನ್ನು ಮತ್ತೆ ಕಸ್ಟಡಿಗೆ ಕೇಳ್ತಾ ಇದ್ದಾರೆ. ಇನ್ನು ಕೆಲವು ವಿಚಾರಗಳು ಪ್ರಸ್ತಾಪ ಆಗ್ತಿದೆ ಕೋರ್ಟ್ ಮುಂದೆ. 8 ದಿನ ಕಸ್ಟಡಿ ಕೇಳೋ ಸಂದರ್ಭದಲ್ಲಿ ದರ್ಶನ್ ಮತ್ತಷ್ಟು ದಿನ ಕಸ್ಟಡಿಗೆ ಬೇಕು. ಆರೋಪಿ ದರ್ಶನ್ ಕೊಲೆಯ ಬಳಿಕ ಮೈಸೂರಿಗೆ ಹೋಗಿದ್ದಾನೆ. ಅಲ್ಲಿ ಘಟನೆಯ ಬಗ್ಗೆ ಇತರ ಆರೋಪಿಗಳ ಜೊತೆ ಸಂಭಾಷಣೆ ಮಾಡಿದ್ದಾನೆ. ಅಲ್ಲದೆ ಆರೋಪಿಯ ಪ್ಲಾನ್ನಂತೆ ಕೆಲ ಆರೋಪಿಗಳು ಸರೆಂಡರ್ ಆಗಿದ್ದಾರೆ ಪೊಲೀಸರ ಮುಂದೆ. ಒಟ್ಟು 4 ಜನ ಸ್ಟೇಷನ್ನಲ್ಲೇನು ಸರೆಂಡರ್ ಆದರು ಬಂದು, ಕೇಶವಮೂರ್ತಿ, ಕಪ್ಪೆ, ನಿಖಿಲ್ ನಾಯಕ್ ಇವರೆಲ್ಲ ಬಂದು ಸರೆಂಡರ್ ಆದರು, ಮತ್ತೊಬ್ಬ ರಾಘು, ಈ 4 ಜನ ಏನು ಸರೆಂಡರ್ ಆದರು ಅದನ್ನು ಕೂಡ ಕೋರ್ಟ್ ಗಮನಕ್ಕೆ ತರಲಾಗಿದೆ. ಸುಳ್ಳು ಕತೆ ಹೇಳಿ ಸರೆಂಡರ್ ಆಗಿದ್ದಾರೆ. ಅದಕ್ಕೂ ಮೊದಲು ಮೈಸೂರಿಗೆ ಹೋಗಿದ್ದಾರೆ ಈ ಆರೋಪಿಗಳು. ಅದರ ಬಗ್ಗೆ ಮಹಜರು ಮಾಡಬೇಕಾಗಿದೆ. ಹೀಗಾಗಿ ಆರೋಪಿ ದರ್ಶನ್ ಅನ್ನ ಕಸ್ಟಡಿಗೆ ನೀಡೋದಕ್ಕೆ ಮನವಿ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಒಂದಂತೂ ಕ್ಲಿಯರ್ ಆಗ್ತಾ ಇದೆ, ಎಲ್ಲ ಆರೋಪಿಗಳನ್ನ ಪೊಲೀಸರು ಕಸ್ಟಡಿಗೆ ಕೇಳ್ತಾ ಇಲ್ಲ. ಪರ್ಟಿಕ್ಯುಲರ್ ಆಗಿ ಈ ಕೇಸ್ನಲ್ಲಿ ಭಾಗಿಯಾದಂಥ ಪ್ರಮುಖ ಆರೋಪಿಗಳನ್ನು ಕಸ್ಟಡಿಗೆ ಕೇಳ್ತಾ ಇದ್ದಾರೆ. ಅಂದರೆ ದರ್ಶನ್ ಪ್ರಮುಖವಾಗಿ ಕಸ್ಟಡಿಗೆ ಬೇಕು ಅನ್ನೋದು ಪೊಲೀಸರು ಮಾಡ್ತಾ ಇರುವಂಥ ಮನವಿ. ಈ ಕೇಸ್ನ ಆರೋಪಿ ನಂಬರ್ 2 ದರ್ಶನ್ 30 ಲಕ್ಷ ರೂಪಾಯಿ ಹಣದ ವ್ಯವಹಾರ ಮಾಡಿರೋದು ಗೊತ್ತಾಗಿದೆ. ಆ ದುಡ್ಡನ್ನು ರಿಕವರಿ ಮಾಡಲಾಗಿದೆ, ಬೇರೆ ಬೇರೆ ಆರೋಪಿಗಳಿಂದ ರಿಕವರಿ ಮಾಡಿಕೊಳ್ಳಲಾಗಿದೆ 30 ಲಕ್ಷ ರೂಪಾಯಿ ಹಣ.
ಈ ಕೇಸ್ನಲ್ಲಿ ಕೊಲೆಯಾದ ನಂತರ ದರ್ಶನ್ ಮೈಸೂರಿಗೆ ಹೋಗಿ ಕೂತಿದ್ದ ಮತ್ತು 4 ಜನರನ್ನು ಸರೆಂಡರ್ ಮಾಡಿಸುವ ಮೊದಲು ಆ 4 ಜನ ಕೂಡ ಮೈಸೂರಿಗೆ ಹೋಗಿದ್ರು ದರ್ಶನನ್ನ ಭೇಟಿಯಾಗೋದಕ್ಕೆ. ಸೊ ಇದೆಲ್ಲದರ ಬಗ್ಗೆ ಮಹಜರು ಮಾಡಬೇಕಾದಂಥ ಅಗತ್ಯ ಇದೆ. ಅದಕ್ಕಾಗಿ ದರ್ಶನನ್ನ ಮತ್ತೆ ಕಸ್ಟಡಿ ಕೇಳ್ತಾ ಇದೆ, ಇಲ್ಲಿ ಪೊಲೀಸರು ಕಸ್ಟಡಿ ಕೇಳ್ತಾ ಇದ್ದಾರೆ. ಇನ್ನು ಪ್ರಕರಣದ ಇಲ್ಲಿ ತನಕದ ಬೆಳವಣಿಗೆಯ ಕೇಸ್ ಡೈರಿಯನ್ನ ಕೂಡ ಕೋರ್ಟಿಗೆ ಸಬ್ಮಿಟ್ ಮಾಡಲಾಗಿದೆ. ಇಲ್ಲಿವರೆಗೆ ಏನೇನಾಗಿದೆ ಅನ್ನೋ ಕೇಸ್ ಡೈರಿಯನ್ನ ಕೂಡ ಕೋರ್ಟಿಗೆ ಸಬ್ಮಿಟ್ ಮಾಡಲಾಗಿದೆ. ಇನ್ನು ದರ್ಶನ್ ಪರ ವಕೀಲ ಅನಿಲ್ ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಅಂದರೆ ಆರೋಪಿ ದರ್ಶನ್ನನ್ನ ಕಸ್ಟಡಿ ಕೊಡಬಾರದು ಅಂತ ಅವರು ಪ್ರತಿವಾದ ಅಥವಾ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಸ್ಟಡಿ ಕೊಡಬೇಡಿ ಅಂತ ಅವ್ರು ಕೇಳ್ತಾ ಇದ್ದಾರೆ. ದರ್ಶನ್ ಈಗಾಗಲೇ ಎಲ್ಲ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಮಹಜರು ಪ್ರಕ್ರಿಯೆ ಆಗಿದೆ, ಮತ್ತೆ ಕಸ್ಟಡಿ ಕೇಳೋದ್ರಲ್ಲಿ ಅರ್ಥ ಇಲ್ಲ, ಕಸ್ಟಡಿ ಕೊಡಬೇಡಿ ಅಂತ ನ್ಯಾಯಾಧೀಶರಿಗೆ ಮನವಿ ಮಾಡ್ತಾ ಇದ್ದಾರೆ ದರ್ಶನ್ ಪರ ವಕೀಲರು. ಇಲ್ಲಿ ಏನು ನಿರ್ಧಾರ ಆಗುತ್ತೆ ಅನ್ನುವಂಥ ಪ್ರಶ್ನೆ ಇದೆ. ಪ್ರಕರಣದಲ್ಲಿ ಪೊಲೀಸರೇ ಕಾನೂನು ಉಲ್ಲಂಘನೆ ಮಾಡಿದ್ದಾರೆ ಅಂತ ದರ್ಶನ್ ಪರ ವಕೀಲರು ಆರೋಪವನ್ನು ಮಾಡ್ತಾ ಇದ್ದಾರೆ ವಾದ ಮಂಡಿಸುವ ಸಂದರ್ಭದಲ್ಲಿ. ದರ್ಶನನ 8 ದಿನ ಕಸ್ಟಡಿ ಕೇಳಿದ್ದು ಪೊಲೀಸರು, ಕಾರಣ ಅದಕ್ಕೆ ಬೇರೆ ಬೇರೆ ಕಾರಣಗಳನ್ನು ಅವರು ಮೆನ್ಷನ್ ಮಾಡಿದ್ದಾರೆ. ಪ್ರಕರಣದಲ್ಲಿ ಪೊಲೀಸರು ಕಾನೂನು ಉಲ್ಲಂಘನೆ ಮಾಡಿದ್ದಾರೆ. ಆರೋಪಿ ನಂಬರ್ 5 ಮತ್ತು 14 ಇವರ ಜೊತೆ ಮೃಗೀಯ ವರ್ತನೆಯನ್ನು ತೋರಿದ್ದಾರೆ, ಕರೆಂಟ್ ಶಾಕ್ ಕೊಟ್ಟು ಟಾರ್ಚರ್ ಕೊಟ್ಟಿದ್ದಾರೆ ಅನ್ನೋದನ್ನ ಈಗ ದರ್ಶನ್ ಪರ ವಕೀಲರು ವಾದ ಮಂಡಿಸ್ತಾ ಇರೋದು. ಈ ಕೇಸ್ನಲ್ಲಿ ಪೊಲೀಸರು ಮೃಗೀಯವಾಗಿ ವರ್ತಿಸಿದ್ದಾರೆ. ಆರೋಪಿ ನಂಬರ್ 5 ಅಂದರೆ ನಂದೀಶ್ ಮತ್ತೆ ಆರೋಪಿ ನಂಬರ್ 15 ಕಾರ್ತಿಕ್ ಅಲಿಯಾಸ್ ಕಪ್ಪೆ, ಇವರಿಗೆ ಕರೆಂಟ್ ಶಾಕ್ ಕೊಟ್ಟಿದ್ದಾರೆ ಪೊಲೀಸರು. 14 ಆರೋಪಿ ನಂಬರ್ 14 ಅಂತಂದ್ರೆ ಪ್ರದೂಷು. ಈ ಇಬ್ಬರ ಮೇಲೆ ಮೃಗೀಯವಾಗಿ ಪೊಲೀಸರು ವರ್ತನೆ ಮಾಡಿದ್ದಾರೆ ಅಂತ ದರ್ಶನ್ ಪರ ವಕೀಲರು ವಾದ ಮಂಡಿಸ್ತಾ ಇರೋದು. ಕರೆಂಟ್ ಶಾಕ್ ಕೊಟ್ಟು ಟಾರ್ಚರ್ ಕೊಟ್ಟಿದ್ದಾರೆ. ಒಬ್ಬ ನಂದೀಶು ಆರೋಪಿ ನಂಬರ್ 5, ಆರೋಪಿ ನಂಬರ್ 14 ಅಂತಂದ್ರೆ ಪ್ರದೂಷ್. ಇವರಿಬ್ಬರ ಮೇಲೆ ಪೊಲೀಸರು ಮೃಗೀಯ ವರ್ತನೆಯನ್ನು ತೋರಿದ್ದಾರೆ. ಕಸ್ಟಡಿಯಲ್ಲಿ ಅವರಿಗೆ ಕರೆಂಟ್ ಶಾಕ್ ಕೊಟ್ಟು ಟಾರ್ಚರ್ ಕೊಟ್ಟಿದ್ದಾರೆ ಅಂತ ದರ್ಶನ್ ಪರ ವಕೀಲ ಅನಿಲ್ ಬಾಬು ವಾದ ಮಂಡಿಸ್ತಾ ಇದ್ದಾರೆ, ಆರೋಪಿಸ್ತಾ ಇದ್ದಾರೆ ಪೊಲೀಸರ ಮೇಲೆ. ನ್ಯಾಯಾಧೀಶರ ಗಮನಕ್ಕೆ ಈ ವಿಚಾರವನ್ನು ತರ್ತಾ ಇದ್ದಾರೆ. ಕರೆಂಟ್ ಶಾಕ್ ಕೊಟ್ಟಿದ್ದಾರೆ ಪ್ರದೂಷಿಗೆ ಮತ್ತು ನಂದೀಶ್ಗೆ ಕರೆಂಟ್ ಶಾಕ್ ಕೊಡಲಾಗಿದೆ ಕಸ್ಟಡಿಯಲ್ಲಿದ್ದಾಗ, ಅಂದರೆ ಚಿತ್ರಹಿಂಸೆ ಕೊಟ್ಟಿದ್ದಾರೆ ವಿಚಾರಣೆಯ ವೇಳೆ ಅನ್ನೋ ವಿಚಾರವನ್ನು ಅನಿಲ್ ಬಾಬು ಅವರು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಇನ್ನು ಕೇಸ್ ಡೈರಿಯನ್ನ ಸದ್ಯ ಜಡ್ಜ್ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಕೇಸ್ ಡೈರಿಯನ್ನ ತನಿಖಾಧಿಕಾರಿಗಳು ಸಬ್ಮಿಟ್ ಮಾಡಿದ್ದಾರೆ. ಕೇಸ್ ಡೈರಿಯಲ್ಲಿ ಈ ಕೇಸ್ನಲ್ಲಿ ಏನೇನಾಗಿದೆ ಅನ್ನುವಂಥ ಸಂಪೂರ್ಣ ವಿವರ ಇದೆ, ಅದನ್ನು ಸದ್ಯ ಜಡ್ಜ್ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಆರೋಪಿ ನಂಬರ್ 1 ಪವಿತ್ರ ಗೌಡ ಪರ ವಕೀಲರು ಈಗ ವಾದ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ದರ್ಶನ್ ಕಸ್ಟಡಿಗೆ ನೀಡಬಾರದು ಅಂತ ಅನಿಲ್ ಬಾಬು ಮನವಿ ಮಾಡೋ ಸಂದರ್ಭದಲ್ಲಿ ಕಸ್ಟಡಿಯಲ್ಲಿ ಪೊಲೀಸರು ಮೃಗೀಯವಾಗಿ ವರ್ತಿಸಿದ್ದಾರೆ. ಆರೋಪಿ ನಂಬರ್ 5 ನಂದೀಶ್ ಮತ್ತು ಆರೋಪಿ ನಂಬರ್ 14 ಪ್ರದೂಷ್ ಇವರಿಗೆ ಕರೆಂಟ್ ಶಾಕ್ ಕೊಟ್ಟಿದ್ದಾರೆ ಅನ್ನೋ ಆರೋಪವನ್ನು ಮಾಡಿದ್ದಾರೆ. ಈಗ ಪವಿತ್ರ ಗೌಡ ಪರ ವಕೀಲರು ವಾದ ಮಾಡ್ತಾ ಇದ್ದಾರೆ. ಅವ್ರದ್ದು ಕೂಡ ಸೇಮ್ ಆರೋಪ ಇದೆ. A1 ಪವಿತ್ರ ಗೌಡಗೆ ತುಂಬಾ ನೋವು ಕೊಡಲಾಗಿದೆ. ವಿಚಾರಣೆಯ ಸಂದರ್ಭದಲ್ಲಿ ಪೊಲೀಸರು ತುಂಬಾ ನೋವು ಕೊಟ್ಟಿದ್ದಾರೆ, ಮಹಿಳೆ ಅಂತಾನೂ ಕೂಡ ನೋಡಿಲ್ಲ, ಸೌಜನ್ಯದಿಂದ ವರ್ತಿಸಿಲ್ಲ ಅನ್ನೋ ಆರೋಪ ವಕೀಲರು ಮಾಡ್ತಾ ಇರೋದು. ಪವಿತ್ರ ಗೌಡ ಪರ ವಕೀಲರು ಈ ಆರೋಪವನ್ನು ಮಾಡ್ತಾ ಇರೋದು. ನನ್ನ ಕಕ್ಷಿದಾರರಾದಂಥ ಪವಿತ್ರ ಗೌಡ ಅವರನ್ನ ಕಸ್ಟಡಿಯಲ್ಲಿ ಮಹಿಳೆ ಅಂತಾನೂ ಕೂಡ ನೋಡದೆ ಆಕೆಗೆ ನೋವು ಮಾಡಿದ್ದಾರೆ ಮತ್ತು ಸೌಜನ್ಯದಿಂದ ವರ್ತಿಸಿಲ್ಲ ಪೊಲೀಸರು ಅನ್ನೋದು ಆರೋಪಿ ನಂಬರ್ 1 ಪವಿತ್ರ ಗೌಡ ಪರ ವಕೀಲರು ಮಾಡ್ತಾ ಇರುವಂಥ ಆರೋಪ.
ಮಹಿಳೆ ಅಂತಾನೂ ಕೂಡ ಸೌಜನ್ಯ ತೋರಿಸಿಲ್ಲ, ಕನಿಷ್ಠ ಸೌಜನ್ಯವನ್ನ ಕೂಡ ತೋರಿಸಿಲ್ಲ. ತುಂಬ ನೋವು ಕೊಟ್ಟಿದ್ದಾರೆ ಪೊಲೀಸರು ನನ್ನ ಕಕ್ಷಿದಾರರಿಗೆ ಅಂತ ಪವಿತ್ರ ಗೌಡ ಪರ ವಕೀಲರು ವಾದ ಮಂಡಿಸ್ತಾ ಇದ್ದಾರೆ. ಆರೋಪಿಗಳ ಮೊಬೈಲನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ಮಹಿಳೆ ಅಂತ ನೋಡದೆ ಟಾರ್ಚರ್ ಕೊಟ್ಟಿದ್ದಾರೆ ಅನ್ನೋದು ಪವಿತ್ರ ಗೌಡ ಅವರ ಪರ ವಕೀಲರು ಮಾಡ್ತಾ ಇರುವಂಥ ವಾದ. ಎಸ್, ಇನ್ನು ಆರೋಪಿಗಳು ಪೊಲೀಸರ ಮುಂದೆ ಕೊಟ್ಟಂತ ಹೇಳಿಕೆಗಳು ಕೂಡ ಸೋರಿಕೆಯಾಗಿದೆ. ಸೊ ಇದನ್ನ ಕೂಡ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಆರೋಪಿಗಳು ಕನ್ಫೆಷನ್ ಸ್ಟೇಟ್ಮೆಂಟ್ ಏನು ಕೊಟ್ಟರು ಪೊಲೀಸರ ಮುಂದೆ, CRPC 161 ಅಡಿಯಲ್ಲಿ ದಾಖಲಾಗಿರುವಂಥ ಹೇಳಿಕೆ ಏನಿದೆ ಅದು ಸೋರಿಕೆಯಾಗಿದೆ, ತುಂಬ ಕೆಟ್ಟದಾಗಿ ಬಿಂಬಿಸಲಾಗ್ತಾ ಇದೆ ಪವಿತ್ರ ಗೌಡ ಅವರನ್ನ ಅಂತ ಅವರ ಪರ ವಕೀಲರು ನ್ಯಾಯಾಧೀಶರ ಮುಂದೆ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಆ ಕಡೆ ಆರೋಪಿ ನಂಬರ್ 5 ನಂದೀಶ್ ಮತ್ತು ಆರೋಪಿ ನಂಬರ್ 14 ಪ್ರದೂಷಿಗೂ ಟಾರ್ಚರ್ ಕೊಟ್ಟಿದ್ದಾರೆ ಅಂತ ಅವರ ಪರ ವಕೀಲರು ವಾದ ಮಂಡಿಸಿದರು. ಕರೆಂಟ್ ಶಾಕ್ ಕೊಟ್ಟರು, ಟಾರ್ಚರ್ ಕೊಟ್ಟರು ಅನ್ನೋದು ಅವರ ವಾದ. ಈ ಕಡೆ ಪವಿತ್ರ ಗೌಡ ಪರ ವಕೀಲರು ಕೂಡ ಅದೇ ಧಾಟಿಯಲ್ಲಿ ವಾದ ಮಂಡಿಸ್ತಾ ಇದ್ದಾರೆ. ಮಹಿಳೆ ಅನ್ನೋದನ್ನು ಕೂಡ ನೋಡದೆ ಪೊಲೀಸರು ಅತ್ಯಂತ ಕ್ರೂರವಾಗಿ ವರ್ತಿಸಿದ್ದಾರೆ, ಸೌಜನ್ಯದಿಂದ ವರ್ತಿಸಿಲ್ಲ, ಜೊತೆಗೆ ಅವರ ಹೇಳಿಕೆಯನ್ನು ಸೋರಿಕೆ ಮಾಡಲಾಗ್ತಾ ಇದೆ, ಕೆಟ್ಟದಾಗಿ ಅವರನ್ನು ಟ್ರೀಟ್ ಮಾಡಲಾಗ್ತಾ ಇದೆ ಅಂತ ಪವಿತ್ರ ಗೌಡ ಪರ ವಕೀಲರು ವಾದಿಸ್ತಾ ಇದ್ದಾರೆ. ಪೊಲೀಸರ ಕಾರ್ಯವೈಖರಿಯ ಬಗ್ಗೆಯೇ ಆರೋಪಿಗಳ ಪರ ವಕೀಲರು ಪ್ರಸ್ತಾಪ ಮಾಡ್ತಾ ಇರೋದು ನ್ಯಾಯಾಧೀಶರ ಮುಂದೆ. ಕಸ್ಟಡಿಗೆ ಕೊಡಬೇಡಿ, ಅವರನ್ನು ಕಸ್ಟಡಿಯಲ್ಲಿ ಸರಿಯಾಗಿ ಟ್ರೀಟ್ ಮಾಡಿಲ್ಲ, ಕಸ್ಟಡಿಯಲ್ಲಿ ಸರಿಯಾಗಿ ಟ್ರೀಟ್ ಮಾಡದೇ ಇರೋದ್ರಿಂದ ಅವರನ್ನು ಕಸ್ಟಡಿಗೆ ಕೊಡಬೇಡಿ, ಪೊಲೀಸ್ ಕಸ್ಟಡಿಗೆ ಕೊಡಬೇಡಿ ಅಂತ ಕೇಳ್ತಾ ಇರೋದು. ಆರೋಪಿ ಪರ ವಕೀಲರು ಮಾಡ್ತಾ ಇರುವಂಥ ವಾದದ ಡೀಟೇಲ್ ಅನ್ನು ನೀವು ಗಮನಿಸ್ತಾ ಇದ್ದೀರಿ. ಕಸ್ಟಡಿಯಲ್ಲಿ ಟಾರ್ಚರ್ ಕೊಡಲಾಗ್ತಿದೆ ಅನ್ನೋದು ಅವರ ಆರೋಪ. ನಂದೀಶ್, ಪ್ರದೂಷ್ ಮತ್ತು ಪವಿತ್ರ ಗೌಡ ಈ ಮೂವರಿಗೂ ಕೂಡ ಟಾರ್ಚರ್ ಕೊಟ್ಟಿದ್ದಾರೆ ಅನ್ನೋ ಆರೋಪವನ್ನು ಮಾಡ್ತಾ ಇದ್ದಾರೆ. ಎಸ್, ಈಗ ಪ್ರಸನ್ನ ಕುಮಾರ್ ಅವರು SPP ಪ್ರಸನ್ನ ಕುಮಾರ್ ಇದಕ್ಕೆ ಅಡಿಷನಲ್ ಆಗಿ ಒಂದಿಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ರೇಣುಕಾ ಸ್ವಾಮಿಗೂ ಕೂಡ ಕರೆಂಟ್ ಶಾಕ್ ಕೊಡಲಾಗಿತ್ತು, ಗಂಭೀರವಾಗಿ ಹಲ್ಲೆ ಮಾಡಿದ್ದಾರೆ ಆರೋಪಿಗಳು. ರೇಣುಕಾ ಸ್ವಾಮಿಗೆ ಕರೆಂಟ್ ಶಾಕ್ ಕೊಟ್ಟು ಕೊಂದಿದ್ದಾರೆ, ಕರೆಂಟ್ ಶಾಕ್ ಕೊಟ್ಟಿದ್ದಾರೆ. ಆ ಡಿವೈಸು ಇನ್ನೂ ಕೂಡ ಸಿಕ್ಕಿಲ್ಲ ಅನ್ನೋದನ್ನ SPP ಪ್ರಸನ್ನ ಕುಮಾರ್ ಮಧ್ಯಪ್ರವೇಶ ಮಾಡೋ ಸಂದರ್ಭದಲ್ಲಿ ಕೋರ್ಟಿಗೆ ತಿಳಿಸಿದ್ದಾರೆ. ಅಲ್ಲಿಗೆ ಹೊಡೆದಿದ್ದು ಬಡದಿದ್ದು ಮಾತ್ರ ಅಲ್ಲ, ರೇಣುಕಾ ಸ್ವಾಮಿಗೆ ಕರೆಂಟ್ ಶಾಕು ಕೂಡ ಕೊಟ್ಟಿದ್ದಾರೆ, ಅಂದ್ರೆ ವಿಪರೀತ ಚಿತ್ರಹಿಂಸೆ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಮಾಹಿತಿಯನ್ನ ಸ್ವತಃ SPP ಪ್ರಸನ್ನ ಕುಮಾರ್ ನ್ಯಾಯಾಧೀಶರ ಮುಂದಿಟ್ಟಿದ್ದಾರೆ. ಹೊಡೆದಿದ್ದು ಬಡ್ದಿದ್ದು ಮಾತ್ರ ಅಲ್ಲ, ಅತ್ಯಂತ ದೊಡ್ಡ ಮಟ್ಟದಲ್ಲಿ ಚಿತ್ರಹಿಂಸೆ ಕೊಟ್ಟಿದ್ದಾರೆ ಅನ್ನೋದನ್ನ ನ್ಯಾಯಾಧೀಶರ ಗಮನಕ್ಕೆ ತರ್ತಾ ಇರೋದು ಪ್ರಸನ್ನ ಕುಮಾರ್ ಅವರು. ಕರೆಂಟ್ ಶಾಕ್ ಕೊಟ್ಟಿದ್ದಾರೆ, ಆ ಡಿವೈಸ್ ಇನ್ನೂ ಕೂಡ ರಿಕವರಿ ಆಗಿಲ್ಲ, ಅದನ್ನ ಆರೋಪಿಗಳು ನಾಶ ಮಾಡಿರುವಂತ ಸಾಧ್ಯತೆ ಇದೆ, ಅದನ್ನ ರಿಕವರಿ ಮಾಡಬೇಕಾಗಿದೆ. ಸೊ ಇಲ್ಲಿ ಏನು ಪ್ರಶ್ನೆ ಬಂತು ಅಂತಂದ್ರೆ, ಆರೋಪಿ ಪರ ವಕೀಲರು ಕಸ್ಟಡಿಯಲ್ಲಿ ನನ್ನ ಕಕ್ಷಿದಾರರಿಗೆ ಕರೆಂಟ್ ಶಾಕ್ ಕೊಟ್ಟರು, ಚಿತ್ರಹಿಂಸೆ ಕೊಟ್ಟರು ಅಂತ ಪ್ರಸ್ತಾಪ ಮಾಡಿದಾಗ SPP ಪ್ರಸನ್ನ ಕುಮಾರ್ ಮಧ್ಯಪ್ರವೇಶ ಮಾಡಿದರು. ಇವರು ಮೃತಪಟ್ಟಿರುವಂಥ ಅಥವಾ ಕೊಲೆಯಾದಂಥ ರೇಣುಕಾ ಸ್ವಾಮಿಗೂ ಕೂಡ ಕರೆಂಟ್ ಶಾಕ್ ಕೊಟ್ಟಿದ್ದಾರೆ, ಅತ್ಯಂತ ಭೀಕರವಾಗಿ ಕರೆಂಟ್ ಶಾಕ್ ಕೊಟ್ಟಿದ್ದಾರೆ. ಆ ಡಿವೈಸು ಇನ್ನೂ ಸಿಕ್ಕಿಲ್ಲ, ಅದನ್ನು ರಿಕವರಿ ಮಾಡಬೇಕಾಗಿದೆ. ಅಂದರೆ ಕರೆಂಟ್ ಶಾಕ್ ಕೊಟ್ಟಿರುವಂಥ ಡಿವೈಸು ಅದು ಸಿಕ್ಕಿಲ್ಲ, ಅದನ್ನು ರಿಕವರಿ ಮಾಡಬೇಕಾಗಿದೆ. ಅದನ್ನು ಆರೋಪಿಗಳು ನಾಶ ಮಾಡಿರುವಂಥ ಸಾಧ್ಯತೆ ಇದೆ ಅನ್ನೋ ವಿಚಾರವನ್ನು ನ್ಯಾಯಾಧೀಶರ ಗಮನಕ್ಕೆ ತರ್ತಾ ಇದ್ದಾರೆ. ಅಲ್ಲಿಗೆ ಒಂದು ವಿಚಾರ ಕ್ಲಿಯರ್ ಆಯಿತು, ರೇಣುಕಾ ಸ್ವಾಮಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ಚಿತ್ರಹಿಂಸೆ ಕೊಟ್ಟಿದ್ದಾರೆ. ಹೊಡೆದಿದ್ದು ಬಡ್ದಿದ್ದು ಅಂದರೆ ಆವೇಶಕ್ಕೊಳಗಾಗಿ ಹೊಡೆದಿರೋದು ಬಡ್ದಿರೋದು ಅಲ್ಲದೆ, ಹೊಡೆದಿದ್ದು ತುಳಿದಿದ್ದು ಇದಲ್ಲದೆ ಚಿತ್ರಹಿಂಸೆಯನ್ನ ಕೂಡ ಕೊಡಲಾಗಿದೆ ಅಂತ ಕ್ಲಿಯರ್ ಆಗಿ ಇಲ್ಲಿ ಸರ್ಕಾರದ ಪರ ವಕೀಲರು ಸ್ಪಷ್ಟಪಡಿಸ್ತಾ ಇದ್ದಾರೆ. ಕರೆಂಟ್ ಶಾಕು ಕೂಡ ಕೊಟ್ಟಿದ್ದಾರೆ ರೇಣುಕಾ ಸ್ವಾಮಿಗೆ ಅನ್ನೋದು ಈಗ ಗೊತ್ತಾಗ್ತಾ ಇದೆ.
ಸದ್ಯ ಕೋರ್ಟಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆಯ ಕ್ಷಣ ಕ್ಷಣದ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಏನಾಗ್ತಿದೆ ಅನ್ನೋದನ್ನು. ರೇಣುಕಾಸ್ವಾಮಿ ಕರೆಂಟ್ ಶಾಕ್ ಕೊಟ್ಟಿರುವಂಥ ವಿಚಾರ ಪ್ರಸ್ತಾಪ ಆಗಿದೆ. ರೇಣುಕಾಸ್ವಾಮಿಗೆ ಯಾವುದೋ ಒಂದು ಡಿವೈಸನ್ನು ಬಳಸಿ ಕರೆಂಟ್ ಶಾಕ್ ಕೊಟ್ಟಿದ್ದಾರೆ. ಆದರೆ ಆ ಕರೆಂಟ್ ಶಾಕ್ ಕೊಟ್ಟಿರುವಂಥ ಡಿವೈಸ್ ಸಿಕ್ಕಿಲ್ಲ, ಅದನ್ನು ರಿಕವರಿ ಮಾಡಬೇಕಾದಂಥ ಅಗತ್ಯ ಇದೆ ಈ ಕೇಸ್ನಲ್ಲಿ ಅನ್ನೋದು ಒಂದು. ಇದೇ ವೇಳೆ ಆ ಕಡೆಯಿಂದ ಒಂದು ವಾದ ಮಂಡನೆ ಆಯಿತು. ನಮ್ಮ ಕಕ್ಷಿದಾರರಿಗೆ ಪ್ರದೂಷು ಮತ್ತು ನಂದೀಶು ಇವರಿಗೆಲ್ಲ ಪೊಲೀಸರು ಕಸ್ಟಡಿಯಲ್ಲಿ ಟಾರ್ಚರ್ ಕೊಟ್ಟಿದ್ದಾರೆ ಅಂತ ಅವರು ಹೇಳಿದರೆ, ಪವಿತ್ರ ಗೌಡ ಅವರ ಪರ ವಕೀಲರು ಕೂಡ ಅದೇ ವಿಚಾರವನ್ನು ಪ್ರಸ್ತಾಪ ಮಾಡಿದರು. ಅವರನ್ನು ಸರಿಯಾಗಿ ನಡೆಸ್ಕೊಳ್ಳಿಲ್ಲ ಪೊಲೀಸರು ಕಸ್ಟಡಿಯಲ್ಲಿ ಅನ್ನೋದನ್ನು ಇವರು ಪ್ರಸ್ತಾಪ ಮಾಡಿದರು. ಆ ಮೂಲಕ ಟಾರ್ಚರ್ನ ವಿಚಾರ ಇವತ್ತು ಕೋರ್ಟ್ನಲ್ಲಿ ಉಲ್ಲೇಖ ಆಗಿರೋದು. ಆರೋಪಿಗಳು ರೇಣುಕಾಸ್ವಾಮಿಗೆ ಕೊಟ್ಟಿರುವಂಥ ಟಾರ್ಚರು ಮತ್ತು ಪೊಲೀಸರು ಆರೋಪಿಗಳಿಗೆ ಕೊಟ್ಟಿದ್ದಾರೆ ಎನ್ನಲಾದಂಥ ಟಾರ್ಚರ್, ಇದು ಇವತ್ತು ನ್ಯಾಯಾಧೀಶರ ಮುಂದೆ ಪ್ರಸ್ತಾಪ ಆಗಿರೋದು. ಇಲ್ಲಿ ಪೊಲೀಸರು ಕೇಳ್ತಾ ಇರೋದು 8 ದಿನದ ಕಸ್ಟಡಿ. ನಟ ದರ್ಶನ್ ಸೇರಿ ಪ್ರಮುಖ ಆರೋಪಿಗಳನ್ನು 8 ದಿನ ಕಸ್ಟಡಿ ಕೇಳ್ತಾ ಇದ್ದಾರೆ. ಅದಕ್ಕೆ ಕಾರಣಗಳನ್ನು ಅವರು ಕೊಡ್ತಾ ಇರೋದು, ಮುಖಾಮುಖಿ ಕೂರಿಸಿ ಆರೋಪಿಗಳನ್ನು ವಿಚಾರಣೆಗೆ ಒಳಪಡಿಸಬೇಕಾದಂಥ ಅಗತ್ಯ ಇದೆ ಮತ್ತು ಈ ಕೇಸ್ನಲ್ಲಿ ಏನೇನಾಗಿದೆ ಅನ್ನುವಂಥ ಕೇಸ್ ಡೈರಿ ಕೂಡ ಕೋರ್ಟಿಗೆ ಸಬ್ಮಿಟ್ ಆಗಿದೆ. ಅದರ ಜೊತೆಗೆ ವಿಡಿಯೋ ಸಾಕ್ಷ್ಯಗಳನ್ನು ಕೂಡ CD ರೂಪದಲ್ಲಿ ಕೋರ್ಟಿಗೆ ಸಬ್ಮಿಟ್ ಮಾಡಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.